ಆರ್ಎಸ್ಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ರಿಯಾಕ್ಟ್ ಮಾಡಿದ್ದಾರೆ. ತಮಗೆ ದೊಡ್ಡ ಜವಾಬ್ದಾರಿ ನೀಡಿ ಸಚಿವರನ್ನ ಮಾಡಿದ್ದಾರೆ. ಆರ್ಎಸ್ಎಸ್ ಏನು ಅಂತ ಜಗತ್ತಿಗೆ ಗೊತ್ತಿದೆ. ಯಾವುದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅದಕ್ಕೆ ಕೊಡಬೇಕು. ಒಳ್ಳೆಯ ಖಾತೆ ಸಿಕ್ಕಿದೆ, ಅದನ್ನ ಸಮರ್ಥವಾಗಿ ನಿಭಾಯಿಸಿ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದ್ರ ಜೊತೆಗೆ ಅನೇಕ ಸಚಿವರು ಕೂಡ ಇವತ್ತು ಜವಾಬ್ದಾರಿಗಳಂತೆ ನಾನು ಹೊಸದಾಗಿ ತೆಗೆದುಕೊಂಡಿರ್ತಕ್ಕಂಥ ಮಂತ್ರಿಗಳಲ್ಲಿ ಕೂಡ ವಿಶೇಷವಾಗಿ ವಿನಂತಿಯನ್ನು ಮಾಡ್ತೀನಿ. ನಿಮಗೆ ಇವತ್ತು ಈ ರಾಜ್ಯದ ಜನರ ಸುಖ ದುಃಖಗಳನ್ನು ನೋಡಲಿಕ್ಕೆ ನಿಮಗೆ ಮಂತ್ರಿ ಪದವಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಆದ್ಯತೆಗೆ ತಾವು ಸಮಯವನ್ನು ಕೊಡಬೇಕು. ಆ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡಿದ್ರೆ ಜನ ನಿಮ್ಗೆ ಒಳ್ಳೆಯದನ್ನ ಆಗ್ತೈತಿ ಅಂತಕ್ಕಂಥ ಅರ್ಥ ಮಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಇವತ್ತು ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ದಿನ ಬೆಳಗ್ಗೆ ಹರಿದ್ರೆ ಏನ್ ಕೆಲಸ ಅಂದ್ರೆ RSS ಬಗ್ಗೆ ಮಾತಾಡುವಂಥದ್ದನ್ನ ಅದೊಂದು ಚಟ ರೂಢಿ ಅನ್ನುವಂಥದ್ದನ್ನು ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೇನೆ, ಇವತ್ತು ಇಡೀ ಕರ್ನಾಟಕದ ರಾಜ್ಯದಿಂದ ಸಾಕಷ್ಟು ಲವ್ ಜಿಹಾದ ಪ್ರಕರಣಗಳಾಗ್ತಾವೆ, ಬೇರೆ ಬೇರೆ ಸಮಸ್ಯೆಗಳಾಗ್ತಾವೆ, ಬೇರೆ ಬೇರೆ ತೊಂದರೆಗಳಾಗ್ತಾ ಇದಾವೆ. ತಾವೊಬ್ಬ ಘನಬದ್ಧ ಇವತ್ತು ಗೃಹ ಸಚಿವರಾಗಿದ್ರಿ, ನಿಮ್ಮ ಜವಾಬ್ದಾರಿ ಏನಿದೆ ಅದನ್ನ ಮೊದಲು ನಿಭಾಯಿಸುವಂತ ಕೆಲಸ ಮಾಡ್ರಿ. ಸಂಘ ಏನಿದೆ ಅನ್ನುವಂತಕ್ಕ ಇಡೀ ಜಗತ್ತಿಗೆ ಗೊತ್ತೈತಿ. ಇವತ್ತು ಕೇವಲ ಕರ್ನಾಟಕಕ್ಕಲ್ಲ, ದೇಶಕ್ಕಲ್ಲ, ಇಡೀ ಜಗತ್ತಿಗೆ ಸಂಘ ಏನನ್ನುವಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಧೋರಣೆ ಐತಿ. ವಿನಾಕಾರಣ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಟ್ಟು ನಿಮ್ಮ TRP ಹೆಚ್ಚಿಸ್ಕೊಳಕ ಪ್ರಯತ್ನ ಮಾಡಿದ್ರೆ ಅದು ಯಾವುದು ಕೂಡ ಸೂಕ್ತ ಅಲ್ಲ ಅನ್ನೋಂಥದ್ದು ಕೂಡ ಅಷ್ಟೇ ಸ್ಪಷ್ಟವಾಗಿದ್ದೀನಿ. ಮತ್ತು ಯತೀಂದ್ರವರು ಕೂಡ ಇವತ್ತು ಬಹಳ ಹಗುರವಾಗಿ ಹಿಂದೂ ಧರ್ಮದ ಬಗ್ಗೆ ಆಗಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ಪ್ರಥಮ ಬಾರಿಗೆ ಆಗಿದ್ದೀರಿ ಮತ್ತು ಪ್ರಥಮ ಬಾರಿಗೆ ಇವತ್ತು ಸಚಿವರಾಗಿದ್ದೀರಿ. ತಮ್ಮ ತಂದೆಯವರ ಕೃಪಾ ಪೋಷಕದಿಂದ ನಿಮಗೂ ಕೊಟ್ಟಿರ್ತಕ್ಕಂಥ ಖಾತೆಯನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ರಿ ಅನ್ನೋಂಥ ವಿನಂತಿ ಮಾಡ್ತೇನೆ. ಯಾಕಂದ್ರೆ ತಮಗೇನು ಇವತ್ತು ಸಚಿವ ಖಾತೆ ಸಿಕ್ಕಿದೆ ಅದು ಬಹಳ ದೊಡ್ಡದಾಗಿರ್ತಕ್ಕಂಥ ಖಾತೆ ಇದೆ. ಅದರಲ್ಲಿ ಸಾಕಷ್ಟು ಸಮಸ್ಯೆಗಳು, ತೊಂದರೆ, ತಾಪತ್ರೆಗಳು ಇನ್ನು ಉಳಿದಿದಾವ. ಅವನ ಬಗ್ಗೆ